ತಾಯಿ ಜಗನ್ಮಾತೆಯವರು ಅಟ್ಟಿಲಕ್ಕಮ್ಮನವರು ತಿರುಪತಿಯಿಂದ ಬಂದು ಇಲ್ಲಿ ತಾಯಿಯವರು ನೆಲೆಸಿದ್ದಾರೆ. ಅವರು ಮಹಾಲಕ್ಷ್ಮಿ. ಇಲ್ಲಿ ನಾವು ಕಾಡುಗೊಲ್ಲರ ಸಂಪ್ರದಾಯದಂತೆ ಪೂಜೆ ಕೈಂಕಾರ್ಯಗಳು ವಂಶಪಾರಂಪರಿಕವಾಗಿ ನಡೀತಾ ಬಂದಿದೆ. ಇಲ್ಲಿ ಅಮ್ಮನವರು ಸನ್ನಿಧಾನದಲ್ಲಿ ಯಾವುದೇ ಆಡಂಬರ ಥರದ ಪೂಜೆಗಳು ಇಲ್ಲಿ ನಡೆಯಲ್ಲ. ತಾಯಿ ಭಕ್ತರು ಬರ್ತಾರೆ, ಅವ್ರ ಇಷ್ಟಾರ್ಥ ಸಿದ್ಧಿಗಳನ್ನು ತಾಯಿ ಹತ್ರ ಕೇಳಿಕೊಂಡು ಹರಿಸ್ಕೊಂಡು ತಾಯಿಗೆ ಆರೈಕೆ ಮಾಡ್ಕೊಂಡು ಹೋಗ್ತಾರೆ. ಅನಂತರವಾಗಿ ಅಮ್ಮನವರು ಅವರ ಕೋರಿಕೆಗಳನ್ನು ಇಷ್ಟಾರ್ಥವಾಗಿ ನೆರವೇರಿಸ್ತಾರೆ. ನಂತರ ಅಮ್ಮನವ್ರ ಹತ್ರ ಹರಿಸ್ಕೊಂಡು ಮತ್ತು ಸ್ವಾಮಿಯವ್ರಿಗೆ ಶ್ರೀನಿವಾಸ ಸ್ವಾಮಿಯವರಿದ್ದಾರೆ, ಅಲ್ಲಿಗೆ ತಾಯಿ ಸ್ವಾಮಿಯವ್ರ ಹತ್ರ ಹರಿಸ್ಕೊಂಡು ದರ್ಶನ ಮಾಡಿಕೊಂಡು ಅನಂತರ ಅಮ್ಮನವ್ರದ್ದು ಇಲ್ಲಿ ಬಸವಗಳಿದೆ. ತಾಯಿಯವ್ರದ್ದು ಅಮ್ಮನ ಸ್ವರೂಪ ಬಸವಗಳು. ಅಲ್ಲಿ ಬಸವನ ಹತ್ರ ಅವ್ರ ಕೋರಿಕೆ ಏನಿದೆ ಅದನ್ನು ಕೇಳಿಕೊಂಡು ತಾಯಿ ಹತ್ರ ಹರಿಸ್ಕೊಂಡು ಆರೈಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಎಲ್ಲ ಥರದ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ತಾಯಿಯವರು ಧರ್ಮ ರೀತಿಯಲ್ಲಿ ಅದನ್ನು ನೆರವೇರಿಸಿ ಅವ್ರ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸ್ತಾರೆ. ತಮ್ಮ ಹೆಸರಣ್ಣ? ನಾವು ಶ್ರೀಧರ್ ಅಂತ, ನಮ್ಮ ತಂದೆಯವರು ಇದ್ದಾರೆ ಗೋಪಾಲ್. ಇಲ್ಲಿ ನಾವು ವಂಶಪಾರಂಪರಿಕವಾಗಿ ಕಾಲದಿಂದನೂ ಪೂಜೆ ಮಾಡಿಕೊಂಡು ತಾಯಿ ಸೇವೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಭಕ್ತಾದಿಗಳು ಯಾವುದೇ ರೀತಿ ಫೋಟೋ ವಿಡಿಯೋ ಚಿತ್ರೀಕರಣವನ್ನು ಮೂಲ ಗರ್ಭಗುಡಿಯ ಮೂಲ ಅಮ್ಮನವರ ಫೋಟೋಗಳನ್ನು ತೆಗೆಯಲು ಅವಕಾಶ ಇರುವುದಿಲ್ಲ. ಆದ ನಂತರ ಘರ್ಷಣೆ ಆಗುವ ಕಾರಣಗಳಿಂದ ಮತ್ತು ಮನೆಯಲ್ಲಿ ಮೈಲಿಗೆ ಮುಟ್ಟು ಅದು ಆದ ಕಾರಣದಿಂದ ಅಮ್ಮನವರ ಫೋಟೋಗಳನ್ನು ಮತ್ತು ವಿಡಿಯೋ ಚಿತ್ರೀಕರಣವನ್ನು ಇಡಲು ಅವಕಾಶ ಇಲ್ಲಿ ಇರುವುದಿಲ್ಲ. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಯಡಿಯೂರಿಂದ 6 ಕಿಲೋಮೀಟ್ರು ಅಟ್ಟಿಲಕ್ಕಮ್ಮನ ದೇವಸ್ಥಾನ ಇದೆ. ಫಸ್ಟು ತಾಯಿ ಹತ್ರ ಇಲ್ಲಿ ಅಟ್ಟಿಲಕ್ಕಮ್ಮನ ದರ್ಶನ ಮಾಡಿಕೊಂಡು ಆನಂತರ ಕೆಳದಿಗೆ ಚಿಕ್ಕಮ್ಮ ದೊಡ್ಡಮ್ಮ ತಾಯಿಯವರ ದರ್ಶನ ಮುಗಿಸ್ಕೊಂಡು ಭಕ್ತಾದಿಗಳು ನೆರವೇರಿಸ್ತಾರೆ. ಶ್ರೀ ಕ್ಷೇತ್ರ ಅಮ್ಮನಹಟ್ಟಿ. ಅಮ್ಮನ ದ್ವಾರ ಬಾಗಿಲು ಮುಂಭಾಗದಲ್ಲಿ ಬಸವನ ಸವಾರಿ ನಡೆಯುತ್ತದೆ. ಭಕ್ತಾದಿಗಳು ಬಂದು ಇಲ್ಲಿ ಅಮ್ಮನ ದರ್ಶನ ಪಡೆದು ನಂತರ ಮುಂಭಾಗದಲ್ಲಿ ಬಂದಾಗ, ದೇವಸ್ಥಾನದ ಮುಂಭಾಗ ದ್ವಾರ ಬಾಗಿಲು ಮುಂಭಾಗದಲ್ಲಿ ಬಂದಾಗ ಇಲ್ಲಿ ಬಸವನ ಸವಾರಿ ನಡೆಯುತ್ತದೆ. ಯಾರೇ ಏನೇ ಕಷ್ಟ ಇದ್ದರೂ ಬಂದು ಇಲ್ಲಿ ಅಮ್ಮನ ಮನಸ್ಸಲ್ಲಿ ಕುರ್ತ್ಕೊಂಡು ನಾವು ಗುರ್ತು ಮಾಡಬೇಕು. ನಮ್ಗೆ ಒಳ್ಳೇದಾಯ್ತೈತಿ ಅಂದರೆ ಅಮ್ಮ ಬಸವನ ದೇವಸ್ಥಾನದ ಹತ್ರಕ್ಕೆ ಹೋಗು. ಅದು ಕೆಲಸ ಆಗಲ್ಲ ಅಂದರೆ ಬೇರೆ ಕಡೆ ಅಂದ್ಕೊಂಡಾಗ ಕೆಲಸ ಆಗುತ್ತೆ ಅಂದರೆ ಅಮ್ಮ ಸೀದಾ ಬಸವನ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾರೆ. ಅಂದರೆ ನೀವು ಎಲ್ಲಿ ಬೇಡ್ಕೊಂಡಿರ್ತೀರೋ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗೋದ್ರಿಂದ ನಮ್ಮ ಕೆಲಸ ಪಕ್ಕಾ ಆಗುತ್ತೆ, 100ಕ್ಕೆ 100% ಆಗುತ್ತೆ, ಅಷ್ಟು ಗ್ಯಾರಂಟಿ ಇದೆ. ಸ್ವತಃ ಅಮ್ಮನೇ ಬಸವನ ಮೈ ಮೇಲೆ ಬಂದು ಇದು ಉತ್ತರ ನೀಡುತ್ತಾರೆ. ಅಂದ್ರೆ ಜಾಗ ಇದೆ, ಇಲ್ಲೇ ಹೋಗ್ಬೇಕು. ಬೇಡ್ಕೊಂಡಿದ್ದು ಕೆಲಸ ಆಯ್ತೈತೆ ಅಂದ್ರೆ ಬಸವಣ್ಣನ ದೇವಸ್ಥಾನದ ಹತ್ರಕ್ಕೆ ಹೋಗಮ್ಮ ಅಂತ ಬೇಡ್ಕೊಂಡೆ ಅಮ್ಮ ಸೀದಾ ಬಸವಣ್ಣನ ದೇವಸ್ಥಾನದ ಹತ್ರಕ್ಕೆ ಬಂದು ಗಂಜಲ ಹಾಕ್ತಾವ್ರೆ. ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ತುಂಬ ಜನದ ಮೇಲೆ ಅಮ್ಮ ಬರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ನಿಜನೇ ಎಷ್ಟು ಸುಳ್ಳೋ ನಮಗೆ ಗೊತ್ತಿಲ್ಲ. ನಮ್ಮ ತಾತನ ಕಾಲ, ನಮ್ಮ ತಾಯಿಯವ್ರ ಕಾಲದಿಂದ ಈಗ ನಾವು ಸಹ ನಮ್ದೇನೇ ಒಂದು ಕೆಲಸ ಆಗಬೇಕು ಅಂದರೆ ಬಂದು ಬಸವನ್ ಕೇಳಿ ನಾನು ಒಂದು ಮಾತ್ರ ಫಸ್ಟ್ ಸಲ ಕೇಳಿದ ಅಮ್ಮ ಪರ್ಫೆಕ್ಟಾಗಿ ಹೋಗಮ್ಮಂಗೆ ಬದಿಕು ಅಂತ ಭಿಕ್ಷೆ ಆಗ್ತಂಗೆ ಹಾಕ್ಬಿಟ್ರು. ನಾವು ಕೇಳ್ಕೊಳೋದೇ ಬಂದು ಬಸವನಲ್ಲಿ ಬಸವನ್ ಕೇಳಿ ನಾವು ಯಾವುದೇ ಒಂದು ಕೆಲಸಕ್ಕಾದರೂ ಮುಂದಕ್ಕೆ ಹೋಗೋದು. ಆದ್ದರಿಂದ ಯಾರೇ ಸಹ ಬಂದು ಇಲ್ಲಿ ಬಸವನ ಸವಾರಿ ಕೇಳಿ, ಒಂದು ಸಲ ಕೇಳೋದಕ್ಕೆ 100 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಬಂದು ಇಲ್ಲಿ 3 ಸಲ ಕೇಳ್ಬೋದು ಕುರ್ತ್ಕೊಂಡು.
ನಿಮ್ದು ಏನೇ ಕಷ್ಟ ಇದ್ದರೂ ಇಲ್ಲಿ ಉತ್ತರ ಸಿಗುತ್ತೆ. ದಯಮಾಡಿ ಹೋಗಿ ಅಮ್ಮನ ದರ್ಶನ ಪಡೆದು ಬಸವನ ಸವಾರಿ ಕೇಳಿ. ದ್ವಾರ ದೇವಸ್ಥಾನ ತೋರಿಸುವಂತ
ಇದೇ ಮೊದಲನೇ ವರ್ಷ. ನನ್ನ ಸ್ನೇಹಿತರು ಹೇಳಿದ್ರಿಂದ ಇವತ್ತು ಈ ದರ್ಶನ ಭಾಗ್ಯ ನಮಗೆ ಸಿಕ್ಕಿದೆ. ಒಳಗಡೆ ವೈಬ್ರೇಷನ್ ಅಂತೂ ನಮಗೆ ಸಹಜವಾಗಿ ಆ ದೇವ್ರಿಗೆ ಏನು ವೈಬ್ರೇಷನ್ ಕೊಡಬೇಕು ಆ ವೈಬ್ರೇಷನ್ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಅಮ್ಮ ಕಸ್ಕೋಬೇಕಿತ್ತು. ಈಗ ಅಂದ್ಕೊಂಡಿದ್ದೀನಿ ಸಾಕಷ್ಟು, ನೋಡೋಣ ತಾಯಿ ಹೆಂಗೆ ಈಡೇರಿಸ್ತಾಳೆ ಅದನ್ನೆಲ್ಲ ಅಂತ ಅಂದ್ಬಿಟ್ಟು. ಓಕೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗೆ ಬಂದಿದ್ರು. ಅವ್ರ ಮನೆ ದೇವರು ಅಂತ ನಮ್ಮ ಫ್ರೆಂಡ್ ಕರ್ಕೊಂಡ್ಬಂದಿದ್ದಾರೆ ಇವತ್ತು. ಬಟ್ ಆ್ಯಕ್ಚುಲಿ ಕೋಇನ್ಸಿಡೆನ್ಸ್ ಏನು ಅಂತಂದರೆ ನಮ್ಮ ಮನೆ ಬೆಂಗಳೂರಲ್ಲಿ ಜಲಗೇರಮ್ಮನ ದೇವಸ್ಥಾನದ ರೋಡು ಅಂತಲೇ ಇತ್ತು, 5th ಮೇನ್ ಅಂತ. ಸೊ ಇವತ್ತು ಇಲ್ಲಿ ಬಂದು ಅದು ಮೂಲ ದೇವ್ರನ್ನ ನೋಡಿದ್ದು ತುಂಬ ಖುಷಿ ಆಗ್ತಾಯಿದೆ. ಸೊ ಆ ಒಂದು ಕನೆಕ್ಷನ್ ನನಗೆ ಸಮ್ವೇರ್ ಡಾಟ್ಸ್ ಎಲ್ಲ ಕನೆಕ್ಟ್ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ಅ ಗುಡ್ ವೈಬ್ರೇಷನ್. ಬಂದಿದ್ದು ತುಂಬ ಖುಷಿ ಆಯಿತು.